ನಿಮ್ಮ ಹೆಸರು ಹೇಳ್ರಿ. ಸಂತೋಷ್ ಕುಮಾರ್. ಸೊ ನಿಮ್ಮ ಫಾದರ್ ಹೆಸರು? ಶ್ರೀನಿವಾಸ ಶೆಟ್ಟಿ. ಎಷ್ಟು ಏಜ್ ಹೇಳ್ರಿ? 74. ಹೇಳ್ರಿ ಅವ್ರದ್ದು ಸ್ಟೋರಿ. ಯಾಕೆಂದರೆ ಎಷ್ಟೋ ಜನಕ್ಕೆ 70ಸ್ನಲ್ಲಿ ಏನಾದರೂ ಕಿಡ್ನಿ ಫೇಲ್ಯೂರ್ ಆಯ್ತಂದರೆ ಮಣ್ಣಿನಲ್ಲಿ ಎಲ್ರಿಗೂ ಥರ ಸೈಕಲಾಜಿಕಲ್ ಎಫೆಕ್ಟ್ ಆಗುತ್ತೆ. ಯಾವ ರೀತಿ ಡಯಾಲಿಸಿಸ್ಗೆ ಹೋಗಬೇಕು ಅಂತಿದ್ದವರು ಅದರಿಂದ ಹೆಂಗೆ ಹೊರಬಂದ್ರಿ, ಡಯಾಲಿಸಿಸ್ಗೆ ಹೋಗಲಿಲ್ಲ, ಮೊದಲು ಹೆಂಗಿದ್ರು ಈ ಹೆಂಗಿದ್ರೆ ಸ್ವಲ್ಪ ಹೇಳಿ. ಎಷ್ಟೋ ಜನಕ್ಕೆ ಒಳ್ಳೇದಾಗುತ್ತೆ ನಿಮ್ಮದು ಕೇಳಿಬಿಟ್ರು. ಫಸ್ಟು ನಮಗೆ ಅವ್ರಿಗೆ ಡಯಾಬಿಟಿಸ್ ಇತ್ತು. ಮೆಡಿಟೇಷನ್ ತೊಗೊಂಡಾಗ ಡಾಕ್ಟ್ರ್ ಹತ್ರ ಹೋದಾಗ ಅವರು ಇದು ಟೆಸ್ಟಿಂಗ್ ತೊಗೊಳಕ್ಕೆ ಕೇಳಿದ್ರು. ಟೆಸ್ಟಿಂಗ್ ನೋಡಿದ್ರೆ ಕ್ರೆಟಿನೈನ್ 8.2 ಇತ್ತು, ಪೊಟ್ಯಾಷಿಯಮ್ 5.6 ಇತ್ತು. ಅದಾದಮೇಲೆ ನಮಗೆ ಅವರು ಏನು ಹೇಳಿದ್ರು, ಡಯಾಲಿಸಿಸ್ಗೆ ಹಾಕ್ಕೊಳ್ಳಿ ಅಂತ ಹೇಳಿದ್ರು. ಪಿಸ್ಟಲ್ ಹಾಕ್ಕೊಂಡು ನಮ್ಮ ಅಪ್ಪಗೆ ಇಷ್ಟ ಇಲ್ಲ, ಏನಾದರೂ ಬೇಡವೇ ಬೇಡ ಅಂದರು. 1 ವೀಕ್ ನಾವೆಲ್ಲರೂ ಮನೆಯಲ್ಲಿ ಎಲ್ಲರಿಗೂ ಅಳು ಏನು ನೋಡೋಕ್ಕಾಗಲ್ಲ. ನಮಗೆ ಹಿಂಗೆ ಯಾರೋ ಫ್ರೆಂಡ್ ಅವರು ಮೆರಾಕಲ್ ಟ್ರೆಂಡ್ ಬಗ್ಗೆ ಹೇಳಿದ್ರು. ಸೊ ನಾನು ಬಂದು ನಿಮ್ಮನ್ನು ಮೀಟ್ ಮಾಡಿದೆ, ಈ ಥರ ಅಂತ ಹೇಳಿದೆ, ನಮ್ಮ ಸ್ಟೋರಿ ಹೇಳಿದೆ. ನೀವು ಒಂದು ಪ್ರಿಸ್ಕ್ರಿಪ್ಷನ್ S3, S4 ಆ್ಯಂಡ್ S5 ಕೊಟ್ಟಾದಮೇಲೆ ಇವಾಗ 4.2 ಬಂದಿದೆ ಕ್ರೆಟಿನೈನ್. ಅವರು ತಲೆಯೆಲ್ಲ ಊದ್ಕೊಂಡಿತ್ತು, ವಾಟ್ರೆಲ್ಲ ಅದೆಲ್ಲ ನಮ್ಗೆ ಈಗ ಕ್ಲೀನಾಗಿ ಕಾಣ್ತಾ ಇದೆ, ಅದೆಲ್ಲ ಕ್ಲಿಯರ್ ಆಗಿಬಿಟ್ಟಿದೆ ಅಂತ. ಕಾಲೆಲ್ಲ ಊದೆಲ್ಲ ಫುಲ್ ಕಡಿಮೆ ಆಗ್ಬಿಟ್ಟಿದೆ. ಸೊ ಇದು ನಾವು ಇವಾಗ ಇದ್ದೀವಿ. ನಮಗೇನು ಅಂದರೆ ಇವಾಗ ನಮ್ಮಪ್ಪ ಅಟ್ಲೀಸ್ಟ್ ಸ್ವಲ್ಪ ಇನ್ನೇನೋ ಬೇರೆ ತಿನ್ನೋಷ್ಟು ಬಂದರೆ ಸಾಕು, ಏನನ್ನ ಒಂದು ಚಿತ್ರಾನ್ನ ಉಪ್ಪ ತಿನ್ನೋಷ್ಟು ಬಂದರೆ ಸಾಕು ಅಂತ ನಾವು ಇದು ಮಾಡ್ತೇವೆ. ಬಟ್ ಇವಾಗ ಖುಷಿಯಲ್ಲಿ ಹ್ಯಾಪಿಯಾಗಿದ್ದೀವಿ ನಾವು. ವೆರಿ ಗುಡ್ ಅಪ್ಪ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಹಿಮೋಗ್ಲೋಬಿನಲ್ಲಿ ಏನು ಇಂಪ್ರೂವ್ಮೆಂಟ್ ಆಗಿದೆಯಾ? 7.5 ಇತ್ತು, ಇವಾಗ 12.1 ಬಂದಿದೆ. ವೆರಿ ಗುಡ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.